ಪ್ರೀತಿಯ ಬಂಧುಗಳೇ, ನಾನು ಅಬು ರಾಜಿಸ್ ಸವನೂರು. ಇವತ್ತು ನಿಮ್ಮ ಮುಂದೆ ಹೇಳಲು ಕುಳಿತಿರುವ ಈ ಘಟನೆ ಕೇವಲ ಒಂದು ಸುದ್ದಿ ಅಲ್ಲ. ಇದು ಕೇಳುವ ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ನಡುಗಿಸುವ ರಕ್ತದ ಕಣ್ಣೀರು. ಇದು ಒಂದು ಮನೆಯ ಬೆಳಕು ಹೇಗೆ ಕ್ಷಣಾರ್ಧದಲ್ಲಿ ಕತ್ತಲಾಯಿತು ಎಂಬ ಕತೆ. ಇದು ಸಂಬಂಧಗಳ ಹೆಸರಿನಲ್ಲಿ ಮನುಷ್ಯ ಎಷ್ಟು ಕ್ರೂರನಾಗಬಹುದು ಎಂಬ ಜೀವಂತ ಸಾಕ್ಷಿ. ಇದು ಕೇವಲ ಅತಾವುಲ್ಲಾ ಎಂಬ ಒಬ್ಬ ವ್ಯಕ್ತಿಯ ಮರಣದ ಕಥೆಯಲ್ಲ, ಒಂದು ತಾಯಿಯ ಕನಸು ಮಣ್ಣಾದ ಕತೆ, ಒಂದು ಹೆಂಡತಿಯ ಆಸರೆ ಒಡೆದ ಕತೆ, ತಂದೆಯ ನೆರಳಿಲ್ಲದೆ ನಿಂತ ಮಕ್ಕಳ ಮೌನದ ಅಳುವಿನ ಕತೆ. ಬಂಧುಗಳೇ, ದಾವಣಗೆರೆ ಚನ್ನಗಿರಿಯ ಆ ಸಾಮಾನ್ಯ ದಿನ. ಜನರು ತಮ್ಮ ಬದುಕಿನ ಓಟದಲ್ಲಿ ಬ್ಯುಸಿಯಾಗಿದ್ದರು. ರಸ್ತೆಯಲ್ಲಿ ವಾಹನಗಳು ಓಡುತ್ತಿದ್ದುವು, ಅಂಗಡಿಗಳ ಮುಂದೆ ಜನಸಂಚಾರ ಇತ್ತು. ಆದರೆ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಕೆಲವೇ ನಿಮಿಷಗಳಲ್ಲಿ ಆ ರಸ್ತೆ ರಕ್ತದ ಕಣ್ಣೀರಿಗೆ ಸಾಕ್ಷಿಯಾಗಲಿದೆ ಎಂದು. ಅತಾವುಲ್ಲಾ ಮನೆಯವರಿಗಾಗಿ ದುಡಿಯುತ್ತಿದ್ದ ಒಂದು ಒಂಟಿ ಜೀವ, ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಸಾವಿರ ಕನಸುಗಳನ್ನು ಕಟ್ಟಿಕೊಂಡಿದ್ದ ತಂದೆಯ ತಾಯಿಯ ಮುದ್ದಿನ ಮಗ, ಸಂಬಂಧಿಕರ ಮಧ್ಯೆ ಪ್ರೀತಿಯಿಂದ ಬದುಕಬೇಕಿದ್ದ ಸಹೋದರ. ಆ ದಿನ ತನ್ನ ದೈನಂದಿನ ಕೆಲಸದಲ್ಲಿ ತೊಡಗಿಕೊಂಡಿದ್ದಾಗ ಮರಣ ಇಷ್ಟು ಹತ್ತಿರದಲ್ಲೇ ಹೊಂಚು ಹಾಕಿ ಕುಳಿತಿದೆ ಎಂದು ಅವನಿಗೆ ಗೊತ್ತೇ ಇರಲಿಲ್ಲ. ಬಂಧುಗಳೇ, ಯಾರು ಅತಾವುಲ್ಲಾ ಎಂಬ ವ್ಯಕ್ತಿ? ತನ್ನ ಕುಟುಂಬಕ್ಕೆ ಆಸರೆಯಾಗಿದ್ದ ಒಬ್ಬ ಮನುಷ್ಯ. ಏನು ಜನರ ಮಧ್ಯೆ ನಡೆದ ಭೀಕರ ಹಲ್ಲೆ, ಜೀವ ತೆಗೆಯುವ ಮಟ್ಟಿಗೆ ನಡೆದ ಕ್ರೌರ್ಯ. ದಾವಣಗೆರೆಯ ಚನ್ನಗಿರಿ ಭಾಗದಲ್ಲಿ ಜನರು ಓಡಾಡುವ ರಸ್ತೆ ಮಧ್ಯೆ ಸಾಮಾನ್ಯ ದಿನದ ಮಧ್ಯಾಹ್ನ ಹೊತ್ತಿನಲ್ಲಿ ಯಾರೂ ಊಹಿಸದ ಕ್ಷಣದಲ್ಲಿ ಕ್ಷಣಿಕ ಕೋಪ, ಸಂಬಂಧಗಳ ಒಡಕು, ದ್ವೇಷ, ಅಹಂಕಾರ, ಆಸ್ತಿ ಅಥವಾ ಮನಸ್ತಾಪಗಳ ನೆರಳು ಹಿಂಬದಿಯಿಂದ ದಾಳಿ ಮಾಡಿ ಒಬ್ಬ ಜೀವಕ್ಕೆ ತನ್ನನ್ನು ಸಾಕ್ಷಿ ಹಾಕಿಸಿಕೊಳ್ಳುವ ಅವಕಾಶವೇ ಕೊಡದೆ, ವಲಾ ತಕ್ತುಲು ನಫ್ಸಲ್ಲತಿ ಹರ್ರಮಲ್ಲಾಹು ಇಲ್ಲಾ ಬಿಲ್ ಹಕ್, ಅಲ್ಲಾಹು ಪವಿತ್ರಗೊಳಿಸಿದ ಜೀವವನ್ನು ಅನ್ಯಾಯವಾಗಿ ಕೊಲ್ಲಬೇಡಿ ಎಂದು ಪವಿತ್ರ ಕುರ್ಆನ್ ಎಚ್ಚರಿಸುತ್ತದೆ. ಆದರೆ ಇಂದು ಮನುಷ್ಯನ ಕೋಪ, ದ್ವೇಷ, ಅಹಂಕಾರ ಈ ಎಲ್ಲವೂ ಆ ದೈವಿಕ ಎಚ್ಚರಿಕೆಯನ್ನು ಮರೆಸಿಬಿಟ್ಟಿವೆ. ಬಂಧುಗಳೇ, ವರದಿಗಳ ಪ್ರಕಾರ ಈ ಘಟನೆಯ ಹಿಂದೆ ಸ್ವಂತ ಸಂಬಂಧಿಗಳ ನೆರಳು ಕೇಳಿ ಬರುತ್ತಿದೆ ಎನ್ನುವುದು ಇನ್ನೂ ಹೆಚ್ಚು ಎದೆ ಒಡೆಯುವ ಸಂಗತಿ. ಒಂದೇ ಮನೆಯಲ್ಲಿ ಊಟ ಮಾಡಿದವರು, ಒಂದೇ ರಕ್ತ ಹಂಚಿಕೊಂಡವರು, ಬಾಲ್ಯದಲ್ಲಿ ಒಟ್ಟಿಗೆ ನಕ್ಕವರು, ಇಂದು ಅದೇ ಸಂಬಂಧಿಗಳು ರಕ್ತದ ಮಡುವಿನಲ್ಲಿ ಕೊನೆಗೊಂಡಿವೆ. ಇದೇ ಶೈತಾನನ ಗೆಲುವು ಬಂಧುಗಳೇ. ಇದೇ ಈಮಾನಿನ ದುರ್ಬಲವಾದ ನಡೆಯುವ ದುರಂತ. ಇಸ್ಲಾಂ ಧರ್ಮದಲ್ಲಿ ಸಿಲತುರ್ ರಹಿಮ್ ಅಂದರೆ ಸಂಬಂಧಗಳನ್ನು ಬೆಸೆಯುವುದು ಅತ್ಯಂತ ದೊಡ್ಡ ಪುಣ್ಯ, ಸಂಬಂಧ ಕಡಿಯುವುದು ದೊಡ್ಡ ಪಾಪ. ಆದರೆ ಇಂದು ಸಣ್ಣ ಜಗಳಗಳು, ಆಸ್ತಿ ವ್ಯವಹಾರಗಳು, ಮಾತಿನ ಬೇಸರಗಳು, ಕೋಪದ ಒಂದು ಕ್ಷಣ, ಇವೆಲ್ಲ ಮನುಷ್ಯನ ಹೃದಯವನ್ನು ಕಲ್ಲಾಗಿಸುತ್ತದೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ದಿ ಫಕಅನ್ನಮಾ ಕತಲನ್ ನಾಸ ಜಮಿಯಾ. ಯಾರು ಒಬ್ಬ ನಿರಪರಾಧಿಯನ್ನು ಕೊಲ್ಲುತ್ತಾರೋ ಅವರು ಇಡೀ ಮಾನವ ಕುಲವನ್ನೇ ಕೊಂದಂತೆ ಎಂಬ ಅಲ್ಲಾಹನ ವಾಕ್ಯ ಇಂದು ಈ ಘಟನೆಯ ಮುಂದೆ ಗುಡುಗಿನಂತೆ ಕೇಳಿಸುತ್ತದೆ. ಅತಾವುಲ್ಲಾ ಅವರ ಮೃತದೇಹ ಮೈಯತ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ದೃಶ್ಯವನ್ನು ಕಂಡ ಕುಟುಂಬದವರ ಅಳಲು, ಅದನ್ನು ಕೇಳಿದವರ ಹೇಳುತ್ತಾರೆ, ಬಂಧುಗಳೇ, ಆ ಕ್ಷಣದಲ್ಲಿ ಕಲ್ಲು ಹೃದಯವು ಕರಗುತ್ತಿತ್ತು ಅಂತ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಬರುತ್ತೇನೆ ಎಂದು ಹೊರಟ ವ್ಯಕ್ತಿ ಮತ್ತೆ ಮಾತನಾಡದ ಮೈಯತ್ತಾಗಿ ಮನೆಗೆ ಮರಳುವುದು ಎಷ್ಟು ದೊಡ್ಡ ನೋವು ಗೊತ್ತಾ? ಮನೆಯ ಬಾಗಿಲ ಬಳಿ ತಂದೆಯನ್ನು ಕಾಯುತ್ತಿದ್ದ ಮಕ್ಕಳಿಗೆ ಗೊತ್ತಿರಲಿಲ್ಲ ಅವರ ಅಪ್ಪ ಇನ್ನು ಮುಂದೆ ಅವರ ತಲೆ ಮೇಲೆ ಕೈ ಇಡುವುದಿಲ್ಲ ಎಂದು. ತಾಯಿಗೆ ಗೊತ್ತಿರಲಿಲ್ಲ ತನ್ನ ಮಗನ ಮುಖವನ್ನು
ಕೊನೆಯ ಬಾರಿ ನೋಡುತ್ತಿದ್ದೇನೆ ಎಂದು. ಹೆಂಡತಿಗೆ ಗೊತ್ತಿರಲಿಲ್ಲ ತನ್ನ ಬದುಕಿನ ನೆರಳು ಒಂದೇ ಕ್ಷಣದಲ್ಲಿ ಕಳೆದುಕೊಳ್ಳುತ್ತದೆ ಎಂದು. ಇಡೀ ಮರಣದ ಕಠಿಣ ಸತ್ಯ ಬಂಧುಗಳೇ. ಆದರೆ ಸಹಜ ಮರಣ ವಿಧಿಯಾದರೆ ದೇಶದಿಂದ ಬಂದ ಮರಣ ಸಮಾಜದ ಶಾಪ. ಇಂದು ಆ ಮನೆಯೊಳಗೆ ನಗು ಇಲ್ಲ, ಮಕ್ಕಳ ಆಟ ಇಲ್ಲ, ಬದಲಾಗಿ ಮೌನ, ಅಳುವ ಶಬ್ದ, ಒಡೆದ ಹೃದಯಗಳ ನಿಟ್ಟುಸಿರು. ಊಟದ ತಟ್ಟೆ ಮುಂದೆ ಇಟ್ಟುಕೊಂಡು ಕಣ್ಣೀರು ಹಾಕುವ ಮಕ್ಕಳು. ಅಪ್ಪ ಯಾವಾಗ ಬರ್ತಾರೆ ಎಂದು ಕೇಳುವ ಚಿಕ್ಕ ಧ್ವನಿ. ಇದಕ್ಕಿಂತ ದೊಡ್ಡ ಶಿಕ್ಷೆ ಹಂತಕರಿಗೆ ಇನ್ನೇನು ಬೇಕು? ಅಲ್ ಮುಸ್ಲಿಮನ್ ಸಲಿಮ್ ಅಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವಯದಿಹಿ. ಯಾರ ನಾಲಿಗೆ ಮತ್ತು ಕೈಗಳಿಂದ ಇತರರು ಸುರಕ್ಷಿತರಾಗುತ್ತಾರೋ ಅವನೇ ನಿಜವಾದ ಮುಸ್ಲಿಂ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಆದರೆ ಇಂದು ಅದೇ ಕೈಗಳು ರಕ್ತ ಚೆಲ್ಲುತ್ತಿವೆ, ಅದೇ ನಾಲಿಗೆಗಳು ದೇಶ ಹರಡುತ್ತಿದೆ. ನನ್ನ ಪ್ರೀತಿಯ ಮುಸ್ಲಿಂ ಸಹೋದರರೇ, ಈ ಘಟನೆ ನಮ್ಮ ಸಮುದಾಯಕ್ಕೆ ದೊಡ್ಡ ಎಚ್ಚರಿಕೆ. ನಮಾಜ್ ಮಾಡುವ ಮೊದಲು ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ತಸ್ಬೀಹಿ ಹಿಡಿಯುವ ಕೈಗಳು ರಕ್ತದಿಂದ ಕೆಂಪಾಗಬಾರದು. ಮಸೀದಿಗೆ ಹೋಗುವ ಕಾಲುಗಳು ಜೈಲಿಗೆ ದಾರಿ ಹೋಗಬಾರದು. ಮಕ್ಕಳಿಗೆ ಕೇವಲ ಹಣ ಸಂಪಾದನೆ ಕಲಿಸಬೇಡಿ, ಕೋಪವನ್ನು ನಿಗ್ರಹಿಸುವುದು ಕಲಿಸಿ, ಸಂಬಂಧಗಳನ್ನು ಉಳಿಸುವುದು ಕಲಿಸಿ. ಪ್ರೀತಿ, ತಾಳ್ಮೆ, ಕ್ಷಮೆ ಇವೇ ನಿಜವಾದ ಶಕ್ತಿ ಎಂದು ತಿಳಿಸಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಬಲಶಾಲಿ ಎಂದರೆ ಹೊಡೆದಾಡುವವನು ಅಲ್ಲ, ಕೋಪ ಬಂದಾಗ ತನ್ನನ್ನು ತಾನು ನಿಯಂತ್ರಿಸುವವನು. ಈ ಒಂದು ಹದೀಸ್ ಪ್ರತಿ ಒಬ್ಬ ಯುವಕರ ಹೃದಯದಲ್ಲಿ ಬದುಕಿದ್ದರೆ ಎಷ್ಟು ರಕ್ತಪಾತಗಳು ನಿಲ್ಲುತ್ತವೋ, ಎಷ್ಟು ತಾಯಿಯ ಕಣ್ಣೀರು ಒಣಗುತ್ತವೋ, ಎಷ್ಟು ಮಕ್ಕಳು ಅನಾಥರಾಗುವುದನ್ನು ತಪ್ಪಿಸಿಕೊಳ್ಳುತ್ತವೋ. ಸಮಾಜದಲ್ಲಿ ಸಣ್ಣ ಮಾತಿಗೂ ಚಾಕು ಹೊರ ಬರುತ್ತಿದೆ, ಸಣ್ಣ ಜಗಳಕ್ಕೂ ಜೀವ ಹೋಗುತ್ತಿದೆ. ಇದು ನಮ್ಮ ಸಮುದಾಯದ ಭವಿಷ್ಯವಾಗಬಾರದು ಬಂಧುಗಳೇ. ಅತಾವುಲ್ಲಾ ಅವರ ಮರಣ ನಮಗೆಲ್ಲರಿಗೂ ಪಾಠವಾಗಬೇಕು. ಕ್ಷಣಿಕ ಕೋಪ ಒಂದು ಕುಟುಂಬವನ್ನೇ ಸುಡುತ್ತದೆ ಎಂಬ ಅರಿವು ಮೂಡಬೇಕು. ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ಅತಾವುಲ್ಲಾ ಅವರಿಗೆ ಮಗ್ಫಿರತ್ ನೀಡಿ ಅವರ ಕಬರ್ ಅಲ್ಲಾಹು ನೂರಿನಿಂದ ತುಂಬಲಿ. ಅವರ ಕುಟುಂಬಕ್ಕೆ ಅಲ್ಲಾಹು ಕ್ಷಮಾ ಸಬರ್ ನೀಡಲಿ ಮತ್ತು ನಮ್ಮ ಸಮಾಜವನ್ನು ದೇಶ ಕೋಪ, ಹಿಂಸೆ, ರಕ್ತಪಾತಗಳಿಂದ ಕಾಪಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.